ವಯಸ್ಸು ಹಿಂಗ ಕುಳಿತಿದ್ರಂತ. ಮಂಚದ ಮೇಲೆ ಕುಳಿತುಕೊಂಡಾಗ ಬಹಳ ಜನ ಗರಗದ ಮಡಿವಾಳಪ್ಪನವ್ರ ಬಗ್ಗೆ ಕೇಳಿದ್ರಂತ. ಆ ಭಾಗದೊಳಗ ಗರಗದ ಮಡಿವಾಳಪ್ಪನವ್ರು ಅಂದ್ರೆ ಬಹಳ ದೊಡ್ಡ ತಪಸ್ವಿಗಳು. ಅವ್ರ ಕಡೆ ಯಾರು ಹೊಕ್ಕಾರ ಅವೆಲ್ಲವೂ ಕೂಡ ಕೊಡ್ತಾನ ಗರಗದ ಮಡಿವಾಳಪ್ಪ ಅಂತ ತಿಳ್ಕೊಂಡು ಗರಗದ ಮಡಿವಾಳಪ್ಪ ಕಡೆ ಗಂಡ ಹೆಂಡತಿ ಇಬ್ರು ಕೂಡಿ ಬಂದ್ರಂತ. ಇಬ್ರು ದಂಪತಿಗಳ ಸಮೇತರಾಗಿ ಬಂದು ಗರಗದ ಮಡಿವಾಳಪ್ಪನವರು ಕುಳಿತುಕೊಂಡಿದ್ರು. ಎದುರುಗಡೆ ಕುಳಿತುಕೊಂಡ್ರು. ಯಪ್ಪ, ಮದುವೆಯಾಗಿ 10 ವರ್ಷ ಆಯ್ತ, ಇನ್ನೂ ಕೂಡ ನಮ್ಗ ಮಕ್ಕಳಾಗಿಲ್ಲಪ್ಪ, ಮಕ್ಕಳ ಭಾಗ್ಯವನ್ನ ಕೊಡು ಅಂತ ಕೇಳ್ಕೊಂಡ್ರು. ಅವಾಗ ಗರಗದ ಮಡಿವಾಳಪ್ಪನವರು ಹಿಂಗ ದೃಷ್ಟಿ ಇಟ್ಟು ನೋಡಿ ಒಂದ ಮಾತು ಹೇಳಿದ್ರು. ಅವರು ನಿಮಗ್ ಮಕ್ಕಳಾಗಂಗಿಲ್ಲ ಹೋಗ್ರಿ ಅಂದ್ರು. ಬಹಳ ನಕ್ಕೊಂತ ಬಂದಂತ ದಂಪತಿಗಳ ಗರಗದ ಮಡಿವಾಳಪ್ಪ ಅಂದ್ರ ಬಹಳ ದೊಡ್ಡ ತಪಸ್ವಿ, ನಮಗ ಮಕ್ಕಳ ಕೊಡ್ತಾನ, ಮಕ್ಕಳ ಭಾಗ್ಯವನ್ನ ಕೊಡ್ತಾನ ಅಂತ ನಂಬ್ಕೊಂಡು ಬಂದಿರುವಂತ ದಂಪತಿಗಳ ಯಾವಾಗ ಮಕ್ಕಳ ಭಾಗ್ಯ ಇಲ್ಲ ನಡಿರಿ ಅಂದ್ರು ಅಳ್ಕೋಂತ ಹೊಂಟ್ರು ನೋಡ್ರಿ. ಹೊರಗಡೆ ಹೋಗುವಂತ ಸಂದರ್ಭದೊಳಗೆ ಒಬ್ಬ 8-9 ವರ್ಷದ ಬಾಲಕ ಸಿದ್ಧ ಅನ್ನುವಂತ ಹುಡುಗ ಸೇವಾ ಮಾಡ್ತಿದ್ದ ಮಠದ ಹೊರಗಡೆ. ಅಂಗಳ ಕಸ ಹುಡುಗಾಕತಿದ್ದ. ಹೋಗುವಂಗ ಈ ದಂಪತಿಗಳು ಬಹಳ ಚಲೋ ನಕ್ಕೊಂತ ಹೋಗಿದ್ರು ಒಳಗ. ಹಳ್ಳಿ ಬರುವಾಗ ಅಳ್ಕೊಂತ ಬರಾಕತ್ತಾರೆ. ಯಾಕೆ ಕೇಳಬೇಕಂತ ಕೇಳಿದವ ಎದುರುಗಡೆ ಬಂದು. ಹೋಗುವಾಗ ಬಹಳ ಚಲೋ ನಕ್ಕೊಂತ ಹೊಂಟಿದ್ರಿ, ಬರುವಾಗ ಅಳ್ಕೊಂತ ಬರಾಕತ್ತಿರಲ್ಲ ಯಾಕ ಅಂತ ಕೇಳಿದವ. ಅವಾಗ ಆ ತಾಯಿ ಹೇಳಿದ್ಲಂತ, ಏನಿಲ್ಲಪ್ಪ, ಗರಗದ ಮಡಿವಾಳಪ್ಪ ಅಂದ್ರ ಬಹಳ ದೊಡ್ಡ ಹೆಸರು ಕೇಳಿದ್ವಿ ನಾವು, ಬಹಳ ದೊಡ್ಡ ತಪಸ್ವಿ, ಏನು ಬೇಡ್ತಾರ ಅದೆಲ್ಲವನ್ನ ಕೊಡುವಂತ ಶಕ್ತಿ ಗರಗದ ಮಡಿವಾಳಪ್ಪಗೈತ ಅಂತ ಈ ಭಾಗದ ಎಲ್ಲ ಜನ ಮಾತಾಡ್ತಾರ. ಆದ್ರ ನಿಮಗ ಮಕ್ಕಳನ್ನ ಆಗಂಗಿಲ್ಲ ಹೋಗ ಅಂದ ಗರಗದ ಮಡಿವಾಳಪ್ಪ. ಅಂದಾಗ ಸಿದ್ಧ ಅಂತಾನಂತ, ಚಿಂತೆ ಮಾಡಕ್ ಹೋಗ್ಬಿಡೆವ, 1 ವರ್ಷ ತುಂಬುದ್ರೊಳಗಾಗಿ ನಿನಗ ಮಕ್ಕಳಕ್ಕ ಹೋಗ ಅಂದ. ಎದಕ್ ಚಪ್ಪಾಳಿ ತಟ್ಟಿದ್ರಿ ನೀವು? ಅಲ್ಲಿದ್ರೇನ್ರಿ? 8-9 ವರ್ಷದ ಬಾಲಕ ಸಿದ್ಧ ಈ ಮಾತುಗಳನ್ನ ಹೇಳಿದಾಗ ಆ ತಾಯಿ ಬೈದ್ಲು, ಹುಚ್ಚದೇನ್ ನಡಿ ಆ ಕಡೆ. ಅಂತ ದೊಡ್ಡ ತಪಸ್ವಿ 90 ವರ್ಷ ತಪಸ್ಸು ಮಾಡಿ ಕುಳಿತುಕೊಂಡಿರುವಂತ ಗರಗದ ಮಡಿವಾಳಪ್ಪನ ಮಕ್ಕಳಾಗಂಗಿಲ್ಲ ಹೋಗಂದಾನ. ಇವ್ ಸಿದ್ಧ ಹೇಳಿದ್ರ ಅಕ್ಕ ಅವನ ನಡಿ ಆ ಕಡೆ ಅಂತ ಹೊಂಟ್ರವ್ರು ಅಳ್ಕೊಂತ ಹೋದ್ರು. ಕಳಿತು, ದಿನಗಳ ಕಳಿಯಾಕತ್ತು. ಗುರು ಹೇಳಿರುವಂತ ಮಾತು ಮಕ್ಕಳಾಗಂಗಿಲ್ಲ ಅಂತ, ಸೇವಾ ಮಾಡುವಂತ ಹುಡುಗ ಸಿದ್ಧ ಹೇಳಿರುವಂತ ಮಾತು ನಿನಗ ಮಕ್ಕಳಕ್ಕವಂತ. ಯಾವಾಗ ದಿನಗಳ ಕಳೆದು 1 ವರ್ಷ ತುಂಬುದ್ರೊಳಗಾಗಿ ಆ ತಾಯಿ ಗರ್ಭ ಧರಿಸಿದ್ಲಂತ ನೋಡ್ರಿ. ಗರ್ಭ ಧರಿಸಿದ್ಲು. ಮುಂದೆ ಗಂಡು ಮಗುವಿಗೆ ಜನ್ಮ ಕೊಟ್ಲು. ಗಂಡ ಮಗುವಿಗೆ ಜನ್ಮ ಕೊಟ್ಟಾಗ ಆಕೆ ತಲೆ ಒಳಗ ಬಂತ, ಗರಗದ ಮಡಿವಾಳಪ್ಪ ಮಕ್ಕಳಾಗಂಗಿಲ್ಲ ಅಂದಿದ್ದ, ಕಸ ಹುಡುಗುವಂತ ಸೇವಾ ಮಾಡುವಂತ ಸಿದ್ಧ ಮಕ್ಕಳಕ್ಕ ಅಂದಿದ್ದ. ಅದ್ರ ಪ್ರಭಾವವಾಗಿ ನನಗೆ ಮಗು ಗಂಡು ಮಗು ಆಯ್ತಲ್ಲ ಅಂತ ತಿಳ್ಕೊಂಡು ಮತ್ತ ಆ ಮಗುನ ಹೊತ್ಕೊಂಡು ಗರಗದ ಮಡಿವಾಳಪ್ಪನ ಮಠಕ್ಕೆ ಬಂದ್ರು ನೋಡ್ರಿ. ಮಡಿವಾಳಪ್ಪನವ್ರು ಮತ್ತೆ ಅಲ್ಲೇ ಆಸನದೊಳಗೆ ಕುಳಿತುಕೊಂಡಿದ್ರು, ಸಿಂಹಾಸನದ ಮೇಲೆ. ಸಿದ್ಧ ಅಲ್ಲೇ ಹೊರಗಡೆ ಇದ್ದ. ಮೊದಲು ಬಂದವ್ರು ಯಾರಿಗೆ ಭೇಟಿ ಆದ್ರಿ? ಅವರು ಮೊದಲು ಬಂದ ಕೂಡನೆ ಯಾರಿಗೆ ಭೇಟಿ ಆಗ್ಬೇಕು? ಅವರು ಅಜ್ಜವ್ರಿಗೆ ಭೇಟಿ ಆಗ್ಬೇಕಾ, ಸಿದ್ಧಕ್ಕೆ ಭೇಟಿ ಆಗ್ಬೇಕ? ಮಠದೊಳಗೆ ಬರಾನ ಯಾರಿಗೆ ಭೇಟಿ ಹಾಕಿ ಬಂದಿರ್ತೀರಿ ನೀವು? ಅಲ್ಲಿ ಯಾರ ಸಿದ್ಧಗನ್ನಾಗತ್ತಾರ ನೋಡ್ರಿ. ಅಡ್ರೆಸ್ ಕೇಳ್ಕೊಂಡು ಹೋಗಿದ್ಲು ಕಾಂತ ತಾಯಿ ನಿಮಗೆ. ಸಿದ್ಧ ಹೊರಗಡೆ ಇದ್ದ, ಗರಗದ ಮಡಿವಾಳಪ್ಪ ಒಳಗ್ ಕುಳಿತುಕೊಂಡಿದ್ದ. ನೇರವಾಗಿ ಬಂದವ್ರ ಸಿದ್ಧಗೆ ಭೇಟಿ ಆದ್ರು ನೋಡ್ರು. ಮಠಕ್ಕೆ ಹೋಗೋರು ಎಲ್ಲಾರು ಗುರುಗಳಿಗೆ ಭೇಟಿ ಆಗ್ಬೇಕ, ಅಜ್ಜವ್ರಿಗೆ ಭೇಟಿ ಆಗ್ಬೇಕಂತ ಬರ್ತಾರ. ಆದ್ರ ಆ ದಂಪತಿಗಳು ಬಂದವ್ರ ನೇರವಾಗಿ ಸಿದ್ಧನ ಕಾಲಿಗೆ ನಮಸ್ಕಾರ ಮಾಡಕತ್ರಂತ. ಸಿದ್ಧ ಹಿಂದ ಸರ್ದ, ನನಗ್ ಮಾಡಬೇಡ್ರಿ, ಅಲ್ಲಿ ಒಳಗ್ ಕುಂತ ನೋಡು ಗರಗದ ಮಡಿವಾಳಪ್ಪ ಅಜ್ಜ, ಅವ್ರಿಗೆ ನಮಸ್ಕಾರ ಮಾಡ್ರಿ. ಅವಾಗ ದಂಪತಿ ಹೇಳಿದ್ಲಂತ, ಅಂತ ದೊಡ್ಡ ತಪಸ್ಸು ಮಾಡಿ 90 ವರ್ಷ ತನ್ನ ನಿರಂತರ ಜನಸೇವೆಗಾಗಿ ಕಳೆದಿರುವಂತ ಗರಗದ ಮಡಿವಾಳಪ್ಪ ಮಕ್ಕಳ ಆಗಂಗಿಲ್ಲ ಅಂದ.
ಅದೇ ಏನೂ ಇಲ್ಲದೆ ಇರುವಂತ ಹುಡುಗ ನೀನ ಸೇವಾ ಮಾಡುವಂತ ಹುಡುಗ. ಮಕ್ಕಳ ಅಕ್ಕ ಹೋಗಿ ಅಂದಿದ್ದಕ್ಕೆ ಮಕ್ಕಳ ಅದು ಗರಗದ ಮಡಿವಾಳಪ್ಪ ನನಗ ದೊಡ್ಡ ಸ್ವಾಮಿ ಅಲ್ಲ, ಗರಗದ ಮಡಿವಾಳಪ್ಪ ಬಹಳ ದೊಡ್ಡ ತಪಸ್ವಿ ಅಲ್ಲ, ನನಗ ನೀನ ತಪಸ್ವಿ ಅಂದ್ಲ ತಾಯಿ. ಅವಾಗ ಅಂದು ಕೂಡ ಸಿದ್ಧ ಅಂದ, ಇವ ಒಂದು ಮಾತು ನೆನಪಿನಲ್ಲಿ ಇಟ್ಕೋ, ಆ ಶಕ್ತಿ ಎದರಿಂದ ಬಂತು ಅಂದ್ರೆ ನನಗ ಗರಗದ ಮಡಿವಾಳಪ್ಪ 90 ವರ್ಷ ಏನು ತಪಸ್ಸು 3 ಹೊತ್ತು ಲಿಂಗ ಹಿಡ್ಕೊಂಡು ಲಿಂಗ ಪೂಜೆಯನ್ನು ಮಾಡಿ 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 ತಪಸ್ಸು ಮಾಡಿ 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 ಆ ಲಿಂಗ ಪೂಜೆಗೆ ಆ ತಪಸ್ಸಿಗೆ ನಾನು ಶಿವಯೋಗಿಗಳ ಸೇವಾ ಮಾಡ್ತಿದ್ದೆ. ಅಜ್ಜವರಿಗೆ ಲಿಂಗ ಪೂಜೆಗೆ ವ್ಯವಸ್ಥೆ ಮಾಡ್ತಿದ್ದೆ, ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತಿದ್ದೆ, ಆ ಮಠದ ಅಂಗಳ ಕಸ ಹುಡುಕ್ತಿದ್ದೆ. ಇದರ ಸೇವಾ ಮಾಡಿ 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 ಗುರುವಿನ ಶಕ್ತಿ ಯಾರ ಕಡೆ ಬಂದೈತಂದ್ರೆ ಅದು ನನ್ನ ಕಡೆ ಬಂದೈತ. ಇವತ್ತ ನಿಮಗೆ ಆಶೀರ್ವಾದ ಮಾಡಿ ನಾನೇನು ನಿಮ್ಮ ಮಕ್ಕಳಕ್ಕ ಹೋಗಂತ ಹೇಳಿನಲ್ಲ, ಅದು ನನ್ನ ಶಕ್ತಿ ಅಲ್ಲ, ಆ ಗುರು ಶಿಷ್ಯನಿಗೆ ಕೊಟ್ಟಿರುವಂತ ಶಕ್ತಿ ನಿಮಗೆ ಕರುಣೆ ಆಗೈತ ಅನ್ನುವಂಥ ಮಾತುಗಳನ್ನು ಆ ಸಿದ್ಧ ಹೇಳಿದ್ನಂತ. ನೋಡ್ರಿ, ಸೇವಾ ಮಾಡ್ಬೇಕ್ರಿ, ಹಂಗ ಗುರುವಿನ ಸೇವಾ ಹಂಗ ಮಾಡ್ಬೇಕು. ನಮ್ಮ ಹೆಂಗ ಸೇವಾ ಆಗ್ಯಾವ ಅಂದ್ರೆ ಈಗ ನೋಡ್ಬೇಕು, ಒಬ್ಬರ ಮನೆಗೆ ಗುರುಗಳು ಬಂದಾಗ ಭಾಳ ಚಲೋ ನೋಡ್ಬೇಕು, ಹಳ್ಳಿ ಒಳಗೆ ಚಲೋ ವ್ಯವಸ್ಥೆ ಮಾಡಿದ್ರು. ಅಜ್ಜವ್ರು ಬಂದ್ರು, ಒಳಗೆ ಬಂದು ಪೂಜೆಗೆಲ್ಲ ವ್ಯವಸ್ಥೆ ಮಾಡಿದ್ರು. ಅಜ್ಜವ್ರು ಮಂಚದ ಮೇಲೆ ಕುಳಿತುಕೊಂಡ್ರು. ಭಾಳ ಚಲೋ ಒಂದು ಕಿಮ್ಮತ್ತಿನ ಕಂಬಳಿ ತಂದಿದ್ರು. ಆ ಕಂಬಳಿ ಮೇಲೆ ಗುರುಗಳು ಕುಳಿತುಕೊಂಡ್ರತ್ತ. ಅದು 5,000 ರೂಪಾಯಿ ಕಿಮ್ಮತ್ತಿನ ಕಂಬಳಿ ಇತ್ತದು. ಆ ಗುರುಗಳು ಯಾವಾಗ ಆ ಕಂಬಳಿ ನೋಡ್ತಾರ, ಆ ಕಂಬಳಿ ಮೇಲೆ ಆಸೆ ಹುಟ್ಟಿ ಬಿಡ್ತವ್ರಿಗೆ. ಭಾಳ ಚಲೋ ಐತಲ್ಲ ಕಂಬಳಿದು, ಇದನ್ನ ಹೆಂಗಾರ ಮಾಡಿ ತಗೊಂಡು ನನ್ನ ಮಠಕ್ಕೆ ಹೋಗ್ಬೇಕಂದ್ರು ಅವ್ರು. ಅವಾಗ ಪೂಜೆಗೆ ಕಂಬಳಿ ಮೇಲೆ ಕುಳಿತುಕೊಂಡ್ರು. ಶಿಷ್ಯನು ಭಾಳ ಬೆರಕಿದ್ದಾವ. ಈಗಿನ ಶಿಷ್ಯರಂತೂ ಕೇಳಬಾರ್ದು, ನಾವಂದ್ರೆ ನಮ್ಗೆ 10 ಪಟ್ಟು ಈಗ ಭಾಳ ಬೆರಕಿರ್ತಾರೆ. ಗುರುಗಳು ಕಂಬಳಿ ಮೇಲೆ ಕುಳಿತುಕೊಂಡು ಆ ವಿಭೂತಿ ಹಚ್ಕೊಂಡು ಲಿಂಗಕ್ಕೆ ನೀರು ಹಾಕೊಳ್ಳಕ್ಕ ಮಜ್ಜನ ಬುಟ್ಟ್ಯಾಗ ಹಿಡಿದ್ರು. ಲಿಂಗ ಅಲ್ಲಿ ಮಂತ್ರ ಅನ್ಬೇಕಾಗಿತ್ತು. ಯಾವ ಮಂತ್ರ? ನಮ ಸೋಮಾಯ ಚ ರುದ್ರಾಯ ಚ ನಮ ಸ್ಥಾಮ್ರಾಯ ಚ ಅರುಣಾಯ ಚ ನಮ ಶೃಂಗಾಯ ಚ ಪಶುಪತೇ ಚ ನಮ ಉಗ್ರಾಯ ಚ ಭೀಮಾಯ ಚ ಹರ ಓಂ ಸದ್ದೋ ಜಾತಂ ಪ್ರಬದ್ಧಾಮ. ಈ ಮಂತ್ರಗಳನ್ನು ಅನ್ಬೇಕಾಗಿತ್ತು ಅವರು. ಯಾವ ಮಂತ್ರ ಅಂದ್ರಿ ಅವರು? ಕಂಬಳಿ ಹಾಸಕ್ಕಾಯ್ತು, ಚಾದರ ಹೊಚ್ಕೊಳಕಾಯ್ತು, ಕಂಬಳಿ ಹಾಸಕ್ಕಾಯ್ತು, ಚಾದರ ಹೊಚ್ಕೊಳಕಾಯ್ತು, ಕಂಬಳಿ ಹಾಸಕ್ಕಾಯ್ತು, ಚಾದರ ಹೊಚ್ಕೊಳಕಾಯ್ತು ಅನ್ನಕತ್ರು. ಅವನಿಗೆ ದಿಗಲು ಬಡಿತ್ರು ಅವನು ಶಿಷ್ಯನಿಗೆ. ಇದೇನಿದು ಗುರುಗಳು ಮಠಕ್ಕೆ ಬಂದಾರ, ಚಲೋ ಪಾದ ಪೂಜೆ ಮಾಡ್ಕೊಂಡು ಕಾಣಿಕೆ ಕೊಟ್ಟು ಕಳಿಸ್ಬೇಕಂದ್ರೆ ಕಂಬಳಿ ಮೇಲೆ ಕಣ್ಣು ಹಾಕ್ಯಾರಲ್ಲ ಇವರು. ಅವಾಗಿನ ಸ್ವಾಮಿಗಳು ಈ ಕಾರ್ ಗೀರ್ ಇರ್ಲಿಲ್ಲ, ಈ ಎತ್ತಿನ ಚಕ್ಕಡಿ ಬಂಡಿ ಒಳಗೆ ಬರ್ತಿದ್ರು. ಆ ಬಂಡಿಗೆ ಇವ ಕಂಬಳಿ ಮೇಲೆ ಕಣ್ಣು ಹಾಕ್ಯಾರ ಅಂದ್ರೆ ನಾನು ದೊಡ್ಡ ಬಂಡಿ ಮೇಲೆ ಕಣ್ಣು ಹಾಕೊಂಡ್ ತಡಿ ಅಂತ ಅವ ಹೊಳಿಸಿದ್ ನೋಡ್ರಿ. ಮುಂದೆ ಕೂತಿದ್ ಅವನು ಲಿಂಗ ಹಿಡ್ಕೊಂಡು. ಅವ ಏನು ಅನ್ಬೇಕು, ಮಸ್ತ್ ಎತ್ತ ಹುಳಕಾಯ್ತು, ಎತ್ತಿನ ಗಾಡಿ ಹತ್ತಕ್ಕಾಯ್ತು, ಎತ್ತು ಹುಳಕಾಯ್ತು, ಎತ್ತಿನ ಗಾಡಿ ಹತ್ತಕ್ಕಾಯ್ತು, ಎತ್ತು ಹುಳಕಾಯ್ತು, ಎತ್ತಿನ ಗಾಡಿ ಹತ್ತಕ್ಕಾಯ್ತು, ಎತ್ತು ಹುಳಕಾಯ್ತು ಅನ್ನಕತ್ತಾವ. ಎತ್ತು ಹುಳಕಾಯ್ತು, ಎತ್ತಿನ ಗಾಡಿ ಹತ್ತಕ್ಕಾಯ್ತು, ಎತ್ತು ಹುಳಕಾಯ್ತು ಅನ್ನಕತ್ತ. ಅವಾಗ ಗುರುಗಳು ನಾವು ಬರೀ 5,000 ರೂಪಾಯಿ ಕಂಬಳಿ ಮೇಲೆ ಕಣ್ಣು ಹಾಕಿದ್ರು, ಇವೇನೋ ಮಾರ 2 ಲಕ್ಷ ರೂಪಾಯಿ ಎತ್ತಿನ ಗಾಡಿ ಮೇಲೆ ಕಣ್ಣು ಹಾಕಿರಲ್ಲ ಅಂದ್ರು ಅವ್ರು. ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಮಂತ್ರ ಹೊಳಿಸಿದ್ರು ಅವ್ರು. ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಾನು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಾನು ನನಗೆ ಇರಲಿ, ನಿಂದು ನಿನಗೆ ಇರಲಿ. ಅವನು ಬೆರಕಿದ್ದ ಶಿಷ್ಯ. ಹಂಗಂದ್ರೆ ಹಂಗ ಸೈ, ಹಿಂಗಂದ್ರೆ ಹಿಂಗ ಸೈ, ಹಂಗಂದ್ರೆ ಹಂಗ ಸೈ, ಹಿಂಗಂದ್ರೆ ಹಿಂಗ ಸೈ ಅವ ಅನ್ನಕತ್ತ. ಅದಕ್ಕಾಗಿ ಗುರುವಿನ ಸೇವಾ ಭಾಳ ಗಟ್ಟಿಯಾಗಿ ಮಾಡ್ಬೇಕು ನಾವು. ಯಾರ ಗುರುವಿನ ಸೇವಾ ಬಿಡ್ಲಾರ್ದಂಗ ಗುರುವಿನ ಸೇವಾ ಗಟ್ಟಿಯಾಗಿ ಮಾಡ್ತಾರ ಅವರಿಗೆ ಸದ್ಗತಿ ಅನ್ನೋದು ಸಿಗ್ತದ. ಹರನಿಂದ ಅಧಿಕ ಸದ್ಗುರು ಬೆಂಬುದನ್ನು ಕೇಳಿ ಗುರುವೇ ನಾನೆಂಬ ಪದಯುಗವ ಬನ್ನಿಪೇನು ಅಂತ ಹೇಳ್ತಾರೆ. ಗುರು ಒಂದು ಸಲ ಒಲದ ಅಂದ್ರೆ ನೀವು ಬಹಳ ಚಲೋ MLA ಬೇಕಾಗಿ ಬಿಟ್ರಿ ಅಂದ್ರೆ ಒಂದು ಬೌಂಡ್ರಿ ಐತಿ ನಿಮಗೆ, ಅಟ್ಟ ಒಂದು ಕ್ಷೇತ್ರ ಕಟ್ಟಬೇಕಾದ. ಯಾವಾಗ್ಲೂ ಕೂಡ ಜನಗಳ ಹಿತಕ್ಕಾಗಿ ತಮ್ಮನ್ನ ತಾವ ಆ ಊದಿನ ಕಡ್ಡಿ ಹೆಂಗಿರ್ತದ ನೋಡ್ರಿ. ನೀವು ಒಂದು ಊದಿನ ಕಡ್ಡಿ ದೇವ್ರ ಮುಂದೆ ಹಚ್ಚಿದ್ರಿ ಅಂದ್ರೆ ತನ್ನನ್ನು ತಾನು ಸುಟ್ಟುಕೊಂಡು ಸಮಾಜಕ್ಕೆ ಒಳ್ಳೆ ವಾಸನೆಯನ್ನು ಕೊಡ್ತದದು. ದೀಪಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕಿದ್ರಿ ಅಂದ್ರೆ ಆ ಬತ್ತಿ ಎಣ್ಣೆ ಕರಗಿ ದೀಪ ಅಷ್ಟ ಉಳಿತದ, ತನ್ನನ್ನು ತಾನು ಬತ್ತಿ ಸುಟ್ಟುಕೊಳ್ತದ, ಎಣ್ಣೆ ತನ್ನನ್ನು ತಾನು ಕರಗಿಕೊಳ್ತದ. ಸಮಾಜದೊಳಗೆ ಮಹಾತ್ಮ ಗುರು ಆದವನ ಹೆಂಗೆ ಕೆಲಸ ಮಾಡ್ತಾನಂದ್ರೆ
ಆ ಬತ್ತಿ ಹಾಗೆ, ಆ ಉದಿನ ಕಡ್ಡಿ ಹಾಗೆ ಕೆಲಸ ಮಾಡ್ತಾನ. ಗರಗದ ಮಡಿವಾಳಪ್ಪನವರು ಭಾಳ ಇತ್ತು ಅಂದ್ರೆ ಏನೆಲ್ಲ ಸಾಧನೆಯನ್ನ ಮಾಡಬಹುದು ಅನ್ನುವಂಥ ಬಹಳ ದೊಡ್ಡ ಮಾತುಗಳನ್ನು ನಾವೆಲ್ಲ ಕೇಳಿರ್ತೀವಿ. ಗುರುವಿನ ಆಧಾರ ಯಾವಾಗಲೂ ಕೂಡ ನಮ್ಮ ಬೆನ್ನ ಹಿಂದೆ ಇತ್ತು ಅಂದ್ರೆ ಎಂಥ ಮುಗಿಲಿನ ಅಡ್ಡ ಬರಲಿ, ಎಂಥ ಮಿಂಚು ಮಳೆ ಗಾಳಿಗಳ ಎದುರು ಬರಲಿ, ಅವೆಲ್ಲವನ್ನ ಎದುರಿಸುವಂಥ ಶಕ್ತಿ ನಮಗೆ ಬರ್ತದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರರು ಬರೀತಾರೆ. ಗುರು ಹಿಂದೆ ಇದ್ದ ಅಂದ್ರೆ ಗುರಿ ಭಾಳ ಭಾಳ ಸರಳ ಅನ್ನುವಂಥ ಮಾತುಗಳ ಕೇಳ್ತೀವಿ. ನಿಮಗೆಲ್ಲ ಒಂದ ಮಾತು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ.